ಈಗ ನಾನು ಏನೋ ಮಾಡ್ತೀನಿ ಅಂತ ಹೋದ್ರೆ ಏನೋ ಆಗಲ್ಲ ಅಣ್ಣ, ಎಲ್ಲ ಕೂಡು ಬರ್ಬೇಕು ಆ ಟೈಮ್ಗೆ. ನಾನು ಹೋದ ಟೈಮು, ನನಗೆ ಸಿಕ್ಕಿದ ಜನ, ಆ ಟೈಮ್ಗೆಲ್ಲ ಬರ್ಬೇಕು ಅಣ್ಣ. ಈಗ ಒಬ್ಬನಿಂದನೇ ಏನೂ ಆಗ್ಬಿಡುದಿಲ್ಲ, ಎಲ್ಲ ಸಿಗ್ತಾ ಹೋಗ್ಬೇಕು ಅನ್ಕಂದಾಗ ಅವಾಗಲೇ ಎಲ್ಲ ಆಗೋದಣ್ಣ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಣ್ಣ, ಸತ್ಯವಲ್ವೇ. ಕಷ್ಟ ಅನ್ನೋದಕ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ವಣ ಅದು. ಕಷ್ಟಪಟ್ಟಿದ್ದೀನಿ, ಈಗ ಅವ್ರವ್ರ ಕಷ್ಟ ಅವ್ರು, ಈಗ ನೀವೇನು ಕಷ್ಟಪಟ್ಟಿರ್ತೀರಿ ಅಂತ ನಿಮ್ಗೆ ಅದು ದೊಡ್ಡದು, ಈಗ ನಾನೇನು ಕಷ್ಟಪಟ್ಟಿದ್ದು ನನಗೆ ದೊಡ್ಡದು ಅದು. ನನಗೆ ಆ ಟೈಮಲ್ಲಿ ಅದು ದೊಡ್ಡದು ಅನ್ಸುದು. ಈಗ ಊಟ ತಿಂಡಿ ವಿಷಯದಲ್ಲಿ ಅದರಲ್ಲೆಲ್ಲ, ಈಗ ಊರಲ್ಲೆಲ್ಲ ಹೆಂಗಿರ್ತೀವಿ ಹೇಳಿ ನಾವು, ಊರಲ್ಲೆಲ್ಲ ಒಂದು ಮನೆ ಇರ್ತದೆ ದೊಡ್ಡದಾಗಿ, ಇಲ್ಲ ಒಂದು ತೊಟ್ಟಿ ಮನೆ ಇರ್ತದೆ, ಎಲ್ಲರ ಬೇಜಾರದ ಹೊಲ್ತಕ್ಕೆ ಹೋಗ್ತಿರಿ ಕಳ್ಕ ಬರೋದು, ಅಲ್ಲಿ ಇಲ್ಲಿ ಹೋಗೋದು ಮಾಡ್ತೀವಿ. ಬೆಂಗಳೂರಲ್ಲಿ ಹೆಂಗೆ ಅಂದರೆ, ಈಗ ಒಂದು ಮನೆ ಅಂತ ಇರ್ತದೆ, ಒಂದು ಮನೆ ಒಂದು ಕೆಲಸ ಅಂತ ಇರ್ತದೆ. ಮನೆ ಆಯಿತು ಕೆಲಸ ಆಯಿತು, ಮನೆ ಆಯಿತು ಕೆಲಸ ಆಯಿತು, ಆಚೆಗೆ ಬರೋಕ್ಕಾಗಲ್ಲ, ಯಾರು ಪರಿಚಯ ಇರೋಲ್ಲ, ಆ ಗಿಜಿ ಇದು ಅದೆಲ್ಲನೂ ತಡ್ಕೊಂಡು, ಈಗ ಏನೂ ಇಲ್ದೇ ಸುಮ್ಮನೆ, ಈಗ ನನ್ನ ಜೋಬಲ್ಲಿ ₹1 ದುಡ್ಡಿಲ್ಲ, ಹಾಕಿರೋ ಬಟ್ಟೆ ಒಂದಷ್ಟು ಜೊತೆ ಬ್ಯಾಗಲ್ಲಿ ಬಟ್ಟೆ, ಸುಮ್ಮನೆ ಬೆಂಗಳೂರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಹೇಳ್ರಿ. ಅಲ್ಲಿಂದ ಸರ್ವೈವಲ್ ಆಗ್ಬೇಕಲ್ಲ, ನೀನು ಜೀರೋಯಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. ಅವಾಗ ಬಂದೇ ಬರ್ತೇವೆ ಅವು. ನೀನು ಏನಾದ್ರು ಒಂದು ಜೀರೋಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ನೀನು ಊಟದಿಂದನೇ ಫಸ್ಟು ಮಲಗೋಕ್ಕೆ ಜಾಗ ಊಟದಿಂದನೇ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದನೇ ಅಲ್ವ ಸ್ಟಾರ್ಟ್ ಆಗೋದು ಎಲ್ಲ. ಈಗ ಸುಮ್ಮನೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನನ್ನ ಹತ್ರ ಜೋಬಲ್ಲಿ ₹100 ದುಡ್ಡು ಇರ್ತದೆ, ಸರಿಯಾ? ನಾನು ಮನೇಲಿ ಇರ್ತೀನಿ, ಹೊಟ್ಟೆ ಸಿಗ್ತದೆ, ನಾನು ಹೋಗಿ ಹೋಟ್ಲಿಗೆ ಹೋಗಿ ಮುಂದೆ ಯಾವುದೋ ಮನೆಯಿಂದ ಆಚೆಗೆ ಬಂದರೆ ಹೋಟ್ಲ್ ಇರ್ತದೆ, ಹೊರಗಡೆ ಹೋಗಿ ಊಟ ಸಿಗ್ತದೆ, ಊಟ ಮಾಡ್ಬಿಡ್ತೀನಿ. ಆದರೆ ನನ್ನ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ ಗೊತ್ತಾ? ಯಾವ ದೇವಸ್ಥಾನದಲ್ಲೂ ಊಟ ಸಿಕ್ಕೋದು, ಯಾವ ಚೌಟ್ರಿಲಿ ಊಟ ಸಿಕ್ಕೋದು, ಫ್ರೀಯಾಗಿ ಎಲ್ಲಿ ಊಟ ಸಿಗೋದು ಹುಡುಕ ಹೋಯ್ತೀನಿ. ಅದೇ ಡಿಫ್ರೆನ್ಸು, ದುಡ್ಡಿರೋದಕ್ಕೂ ಇಲ್ಲದೆ ಇರೋದಕ್ಕೂ. ಹುಡುಕ್ತೀವಿ, ನಮ್ಮ ಹತ್ರ ಏನು ಇಲ್ಲ ಅಂದಾಗ ಏನು ಮಾಡಬೇಕು, ಏನು ಸಿಗುತ್ತೋ, ಊಟಕ್ಕೆ ಏನಾರು ದಾರಿ ಮಾಡಬೇಕಲ್ಲ, ಹುಡುಕ್ತೀವಿ. ಅವಾಗಲೇ ಕ್ರಿಯೇಟಿವಿಟಿ ಅನ್ನೋದು ಸ್ಟಾರ್ಟ್ ಆಗೋದಣ್ಣ. ಅಲ್ಲಿಂದನೇ ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗೆಲ್ಲ ಜೋಬಲ್ಲಿ ತುಂಬಿದರೆ ಆರಾಮಾಗಿ ಸಿಕ್ಬಿಡ್ತದೆ ಎಲ್ಲ. ಅದೇ ಎಲ್ಲ ಜೀರೋಯಿಂದನೇ ಸ್ಟಾರ್ಟ್ ಆದಾಗಲೇ ಅದ್ರ ಬೆಲೆ ಗೊತ್ತಾಗೋದು ಅಣ್ಣ. ಎಸ್, ಖಂಡಿತ ಹೇಳ್ತಾ ಇದ್ರಿ. ಆ ಜರ್ನಿಲಿ ನೆನ್ಪು ಮಾಡೋದಾದ್ರೆ ಒಂದು ಮಾತು ಹೇಳಿದೀನಿ ಒಂದು ಸಂದರ್ಭದಲ್ಲಿ, ಒಂದು ವಿಡಿಯೋ ನೋಡಿದೆ ನಾನು. ₹10,000 ನಿಮ್ಮ ನಟನೆಗೆ, ನಿಮ್ಮ ಅಭಿನಯಕ್ಕೆ ಕೊಡೋದೆ ಸಂಭ್ರಮ.